ನಿಮ್ಮಲ್ಲಿ ಇಲ್ಲೇ ಇರಬೇಕು. ಇದು ಆ ಮಾಂತ್ರಿಕರ ಜಾಗನೇ ಆಗಿರ್ಬೇಕು. ಮಲ್ಲಿ ಎಲ್ಲವಳೆ? ಇಲ್ಲೇ ಇದ್ಲು. ನಿಮ್ಮಲ್ಲಿ ಇಲ್ಲೇ ಇರಬೇಕು, ಇಲ್ಲೇ ಇರಬೇಕು, ಇಲ್ಲೇ ಇದ್ದಾಳೆ. ಆದ್ರೆ ಇಲ್ಲ. ನಿನ್ ಮಲ್ಲಿನ ಭೂಮಿ ನುಂಗಿರ್ಬೇಕು. ಆಕಾಶಕ್ಕೆ ಹಾರೋದ್ಲೇನೋ, ಅಥವಾ ನಿನ್ ಮಲ್ಲಿ ಹಾವಾಗಿರೋದ್ರಿಂದ ಯಾವ್ದೋ ಮುಂಗೂಸಿನೋ ಗರುಡು ಪಕ್ಷಿನೋ ಅವಳನ್ನ ಎತ್ಕೊಂಡು ಹೋಗಿರ್ಬೇಕು. ಅಲ್ಲಿ ಹೆದರ್ಕೊಂಡು ನಡುಕ್ತಾ ಇದ್ದವನು ಇಲ್ಲಿ ಇಷ್ಟು ಧೈರ್ಯವಾಗಿ ಮಾತಾಡ್ತಾವನೆ ಅಂದ್ರೆ ಇದು ದುಷ್ಟಶಕ್ತಿಗಳ ಜಾಗನೇ ಆಗಿರ್ಬೇಕು. ಅವ್ರ ಬಲ ಇರೋದ್ರಿಂದಾನೇ ಇವನು ಹಿಂಗೆಲ್ಲ ಆಡ್ತಾವನೆ ಅನ್ಸ್ತೈತೆ. ಏನು ಅಮ್ಮ ಕೋಪವಾಗಿ ನೋಡ್ತಿದ್ಯಲ್ಲ? ಅಪ್ಪ ಭಯ ಆಗ್ತಿದೆ ನನ್ಗೆ. ಹಾಗೆಲ್ಲ ನೋಡ್ಬೇಡ. ಈಗೇನು ಹಾವಾಗ ಬದಲಾಗ್ಬಿಟ್ಟು ಬುಸ್ ಅಂತ ಬಂದು ನನ್ ಕಚ್ಬಿಡ್ತೀಯಾ? ಏಯ್, ನನ್ ಮಲ್ಲಿ ಎಲ್ಲಿ? ಬಿಡ ಬಿಡ, ಬಟ್ಟೆ ಬಿಡ. ನಿನ್ ಮಲ್ಲಿ ನಿನ್ಗೆ ಬೇಕಲ್ವಾ? ಇಲ್ಲೇ ಇರ್ಬೇಕು. ಕರಿತೀನಿ ಇರು. ಮಲ್ಲಿ, ಮಲ್ಲಿ, ನೀನು ಭಾವ ಬಂದಿದ್ದಾನ ಮಲ್ಲಿ. ಓ, ನೀನ್ ನಾಗವೇಣಿ ಅಲ್ವಾ? ಓ ನಾಗವೇಣಿ, ಓ ನಾಗವೇಣಿ, ನಿಮ್ ಬಾಬಾ ಬಂದವ್ರೆ. ಬಾ ಬಾ. ಹಮ್ ಹಠ ಭಂ ಬಠ ಜೂಮ್ ಪಟ್. ಆಗೋಳಪ್ಪ, ನೋಡು ನಿನ್ ಮಲ್ಲಿನ ಇಲ್ಲೇ ಇದ್ದಾಳೆ. ಮಲ್ಲಿ, ಹಮ್ ಹಠ ಭಂ ಬಠ ಜೂಮ್ ಪಟ್. ಮಲ್ಲಿ, 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 ಏಯ್! ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಃ ಶಿವಾಯ. ನನ್ನ ಎದೆ ಮೇಲೆ ಕೂತ್ಕೊಂಡು ಬುಸ್ಗುಟ್ಕೊಂಡು ನನ್ನೇ ಕಚ್ಚೋಕ್ ನೋಡ್ತೀಯ. ಈಗ ಯಾಕೋ ಹೊರಗ್ ಬರಕ್ ಆಗದೆ ವಿಲ ವಿಲ ಅಂತ ಒದ್ದಾಡ್ತಿದ್ಯಾ? ನೀನ್ ಹಾವಲ್ವಾ? ಬುಸ್ಸು ಬುಸ್ ಅನ್ಬೇಕೆ ಹೊರತು ಅರೆ ಗಿರೆ ಅಂತಿದ್ಯಲ್ಲೋ.
ಆವತ್ತು ಹುತ್ತದತ್ರ ನನ್ನನ್ನು ಅಡ್ಡಗಟ್ಟಿ ನನ್ನ ಆಸೆನ ನಿರಾಸೆ ಮಾಡ್ದೆ. ನನ್ ಮಂತ್ರ ಶಕ್ತಿಯಿಂದ ತಪ್ಪಿಸ್ಕೊಂಡೆ. ಸರ್ಪಯಾಗ ಮಾಡಿ ನಿಮ್ಮ ಆಟನ ಮುಗಿಸ್ಬೇಕು ಅನ್ಕೊಂಡೆ. ಈ ಮಲ್ಲಿ ಸಹಾಯದಿಂದ ನೀನ್ ತಪ್ಪಿಸ್ಕೊಂಡೆ. ಈಗ ನೀನು ನಿನ್ನ ಮಲ್ಲಿ ಇಬ್ರು ನನ್ ಬಂದಿಗಳೇ. ಇವನು ಇಲ್ಲಿಗೆ ಕರ್ಕೊಂಡ್ ಬಂದು ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ಶಬಾಷ್ ಕಣೋ, ಶಬಾಷ್. ಇವನು ನಮಗೆ ಬಂದಿ ಆಗಿರೋದ್ರಿಂದ ಈಗ ದೇವಸ್ಥಾನದ ಒಳಗೆ ಹೋಗೋಕೆ ಯಾರು ತಡೆಯೋಕ್ಕಾಗಲ್ಲ. ನನ್ನ ಬಂಧಿಸಿದ ಮಾತ್ರಕ್ಕೆ ನಮ್ಮ ನಾಗ ಜಾತಿಯೆಲ್ಲ ನಿನಗೆ ಸಿಕ್ಕೈತೆ ಅನ್ಕೋಬೇಡ. ಆ ದೇವಸ್ಥಾನದ ಒಳಗೆ ಹೋಗೋದು ನೀನ್ ಅಂದ್ಕೊಂಡಷ್ಟು ಸುಲಭ ಅಲ್ಲ. ಎದುರಿಟ್ಟು ತಿಂದ್ರು, ಸಾವಿನ ಹತ್ರಕ್ಕೆ ಹೋಗಿ ಬಂದ್ರು, ನಿನಗಿನ್ನೂ ಬುದ್ಧಿ ಬಂದಿಲ್ವಾ? ಬಂದಿಯಾಗಿರೋನು ಭಯ ಪಡ್ಬೇಕೆ ಹೊರತು ದರ್ಬಾರ್ ಮಾಡ್ತಿದ್ಯಾ? ದರ್ಬಾರು ಇಲ್ ಬಂದಿಯಾಗಿದ್ರು ನಿನ್ ಪೊಗರು ಕಡಿಮೆ ಆಗ್ಲಿಲ್ವಾ? ಮೋಸದಿಂದ ಹಿಡ್ದು ಹಾಕದಲ್ಲ, ನೀನು ನಾನು ಗೊತ್ತಾಗ್ತೈತೆ. ಹೊರಗಡೆ ಬಿಟ್ಟು ನೋಡು ನನ್ನ. ನ್ಯಾಯದಿಂದ ಗೆದ್ದಿದ್ರು, ಮೋಸದಿಂದ ಗೆದ್ದಿದ್ರು, ಗೆಲುವು ಗೆಲುವೆ ಕಣೋ ಅಮಾಯಕ. ಈಗ ನನಗೆ ಗೆಲುವು, ನಿನಗೆ ಸೋಲು. ಈಗ ನೀನು ನನ್ನ ಕೈದಿ. ಅಂದ್ಮೇಲೆ ಕೈದಿ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ಏ ವೀರಭದ್ರ, ಮತ್ತೆ ಅಡ್ಡಿ ಆಗಿರೋರೆಲ್ಲ ಒಬ್ಬೊಬ್ರೇ ಹೋಗ್ತಾ ಇದ್ದಾರೆ. ನನ್ನ ಆಸೆ ನೆರವೇರೋಕೆ ಆ ಭೈರವಿ ಅವಶ್ಯಕತೆ ತುಂಬಾನೇ ಇದೆ. ಅವಳನ್ನ ರಕ್ಷಣೆ ಮಾಡೋ ಈ ಮಲ್ಲಿ ಕೂಡ ನನ್ನ ಮುಷ್ಟಿಲಿದ್ದಾಳೆ. ದೇವಸ್ಥಾನ ರಕ್ಷಣೆ ಮಾಡೋನು ಕೂಡ ನನ್ ಬಂದಿಯಾಗಿದ್ದಾನೆ. ಈಗ ಭೈರವಿನ ಮಾತ್ ಕೇಳ್ಬೇಕು ಅಂದ್ರೆ ತಡ ಮಾಡ್ದೇನೆ ಆ ಭೈರವಿನ ನಿನ್ ಮಗನು ಕೊಟ್ಟು ಮದುವೆ ಮಾಡು. ಆಯ್ತು ಮತ್ತೆ. ನಿನ್ ಮಗ ಭೈರವಿ ಕುತ್ತಿಗೆಗೆ ತಾಳಿ ಕಟ್ಟಿದ್ರೆ ಅವಳು ನಮ್ಮ ದಿನಕ್ ಬರ್ತಾಳೆ. ಆಗ ಯಾವ ಅಡ್ಡಿನೂ ಅವಘಡಗಳು ಇಲ್ದೇನೆ ನಾವ್ ಆ ದೇವಸ್ಥಾನದ ಒಳಗಡೆ ಹೋಗ್ಬೋದು. ಹಾಗೆ ಆಗ್ಲಿ ಮತ್ತೆ. ಆಯ್ತು. ನಾಗದೇವತೆನ ಮನೆ ದೇವರಾಗಿ ಪೂಜೆ ಮಾಡೋ ಕೃಷ್ಣಯ್ಯವ್ರನ್ನ ಹಾವು ಸಾಯಿಸ್ತು ಅಂದ್ರೆ ನಂಬುಕೆ ಆಗ್ತಾ ಇಲ್ಲ. ಅವ್ರ ಪೂಜೆ ಮಾಡ್ತಿದ್ದ ಹಾವೇ ಅವ್ರಿಗೆ ಕಚ್ಚಿ ಬಿಡ್ತು ಅಂದ್ರೆ ಅವರೇ ಏನೋ ತಪ್ಪು ಮಾಡಿರ್ಬೇಕು. ತಿಳ್ಕೋತೀನಿ. ಭೈರವಿ ನಿತ್ಕೋ.
ಎಲ್ರು ಕೇಳಿದ ಪ್ರಶ್ನೆಗೆ ಉತ್ತರ ತಿಳ್ಕೋಬೇಕು ಅನ್ಸ್ತದೆ. ಆ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀಯ ಭೈರವಿ? ಅದು ಇದು ಟೈಮಲ್ಲಿ ನಮ್ಮ ಅಪ್ಪನ್ನ ನಮ್ಮ ಅಣ್ಣನ ಸಾಯಿಸಿರೋ ಆ ಹಾವುಗಳ ವಿಷಯ ತಿಳ್ಕೋಬೇಕು. ನಮ್ಮ ಮನೆಯವ್ರ ಮೇಲೇನೆ ಸೇಡ್ ಇಟ್ಕೊಂಡು ಯಾಕೆ ಸಾಯಿಸ್ತಾ ಇದೆಯೋ ತಿಳ್ಕೋಬೇಕು. ಅದಕ್ಕೆ ಹೋಗ್ತಾ ಇದ್ದೀನಿ. ಅರೆ ಪಾಗಲ್ ಹೋಗಯ್ಯ ಕ್ಯಾ ತುಮ್? ಇದು ಅರ್ಧ ರಾತ್ರಿಲಿ ಹಾವುಗಳ ಹತ್ರ ಹೋಗ್ತೀನಿ ಅಂತೀಯ? ಇದು ವಿಷಯ ನಿಮ್ಮ ಮನೆಯವರಿಗೆ ಗೊತ್ತು ಆದ್ರೆ? ನೀನ್ ಹೇಳಿದ್ರೇನೆ ನಮ್ಮ ಮನೆಯವ್ರಿಗೆ ಗೊತ್ತಾಗೋದು. ನೀನ್ ಹೇಳಿದ್ರು ಹೇಳ್ದೇ ಇದ್ರು ನಾನು ಹೋಗೋದನ್ನ ಯಾರೂ ತಡಿಯಕ್ಕಾಗಲ್ಲ. ಇವತ್ತು ನಾನೋ ಇಲ್ವೋ ಅದು ಗೊತ್ತಾಗ್ಲೇಬೇಕು. ಭೈರವಿ, ಅದು ಹಾವಿನಿಂದ ನಿಮ್ದು ಅಣ್ಣ ನಿಮ್ಮ ಅಪ್ಪ ಸತ್ತು ಹೋಗಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ನೀನು ಕೂಡ ಅದು ಹಾವು ಹತ್ರ ಸಾಯೋದಕ್ಕೆ ಹೋಗ್ತಿದೀಯಾ? ಕಣ್ಣು ಮುಂದೆನೆ ನಮ್ಮ ಮನೆಯವ್ರ ಸಾವನ್ನ ನೋಡಿರೋ ನನಗೆ ಸಾವು ಅನ್ನೋ ಭಯನೇ ಹೋಗಿದೆ. ಬಿಡು ನನ್ನ. ಭೈರವಿ, ಭೈರವಿ ರುಕೋ, ಭೈರವಿ. ಯಾ ಅಲ್ಲಾ. ಭೈರವಿ, ಭೈರವಿ, ಭೈರವಿ ನಿಂತ್ಕೋ. ಭೈರವಿ ನಿಂತ್ಕೋ. ಏನ್ ಮಾಡ್ತಾ ಇದೀಯಾ? ಮೇಲೆ ಯಾಕೆ ಹತ್ತಾ ಇದೀಯಾ? ನನ್ನ ತಡಿಯಕ್ಕೆ, ನನ್ನ ಕೇಳಕ್ಕೆ ನೀನ್ ಯಾರು? ಬಿಡು ನನ್ನ. ನಿಂತ್ಕೋ ಭೈರವಿ. ಏನಿದು? ಏನ್ ನಿನ್ ಹುಚ್ಚ ಕೆಲ್ಸ? ಅವತ್ತು ಜಾತ್ರೆಯಲ್ಲಿ ದೇವಸ್ಥಾನದ ಮೆಟ್ಲು ಹತ್ತಿದ್ದಕ್ಕೆ ನೀನು ಕೆಂಡದ ಮೇಲೆ ನಡಿಬೇಕಾಗಿ ಬಂತು. ಮರೆತು ಹೋದ್ಯಾ? ಈ ದೇವಸ್ಥಾನದ ಮೆಟ್ಲ ಹತ್ರ ನಿಮ್ಮ ಅಣ್ಣ ಸತ್ತು ಹೋಗಿದ್ದು. ದೇವಸ್ಥಾನದ ಒಳಗೆ ಹೋಗ್ಬೇಕು ಅಂದ್ಕೊಂಡಿದ್ದಕ್ಕೆ ನಿಮ್ಮ ಅಣ್ಣನ ಹಾವು ಸಾಯಿಸಿದೆ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಏನೋ ತಪ್ಪು ಮಾಡಿದ್ದಾರೆ, ಹಾವು ಕಚ್ಚಿ ಸಾಯಿಸಿದೆ ಅಂತ ನಿಮ್ಮ ತಂದೆ ಮೇಲೂ ಆರೋಪ ಬಂದಿದೆ. ಎಲ್ಲ ಗೊತ್ತಿದ್ದು ಕೂಡ ನೀನ್ ದೇವಸ್ಥಾನದ ಒಳಗೆ ಯಾಕೆ ಹೋಗ್ಬೇಕು ಅನ್ಕೋತಾ ಇದ್ಯಾ? ಸಾಯ್ಬೇಕು ಅಂತನಾ? ನಮ್ಮಪ್ಪ ನಮ್ಮಣ್ಣ ಸತ್ತೋದ್ಮೇಲೂ ನಾನ್ ಬದುಕಿ ಏನು ಉಪಯೋಗ ಇದೆ? ಈ ದೇವಸ್ಥಾನದೊಳಗಡೆ ಹೋಗೋಕ್ ಪ್ರಯತ್ನ ಪಟ್ರೆ ಹಾವು ಕಚ್ಚಿ ಸಾಯ್ತಾರೆ ಅನ್ನೋದು ನಿಜಾನೇ ಆದ್ರೆ ನಾನು ಸಾಯ್ತೀನಿ. ಸಾಯ್ದೇ ಇದ್ರೆ ಮೇಲ್ಗಡೆ ಹೋಗಿ ನಮ್ಮಣ್ಣನ ಆಸೆನ ನೆರವೇರಿಸ್ತೀನಿ. ಭೈರವಿ, ನಿಂತ್ಕೋ. ಬಿಡು. ಭೈರವಿ ನಿಂತ್ಕೋ. ನಿಂತ್ಕೋ ಭೈರವಿ. ಹೋಗ್ಬೇಡ ಭೈರವಿ, ನನ್ನ ಮಾತು ಕೇಳು ಪ್ಲೀಸ್. ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ?
ನನ್ನ ತಡಿಬೇಡ, ಹೋಗು. ಭೈರವಿ, ಭೈರವಿ ನಿಂತ್ಕೋ. ನಿಂತ್ಕೋ, ನನ್ನ ಮಾತು ಕೇಳು. ಅಲ್ಲಿಗೆ ಹೋಗ್ಬೇಡ ಭೈರವಿ. ನನ್ನನ್ನು ಬಿಡು ಅರ್ಜುನ್, ಬಿಡು. ಭೈರವಿ, ಅಲ್ಲಿ ಹಾವುಗಳಿವೆ, ನಿನ್ನ ಕಚ್ಚಿ ಸಾಯಿಸ್ಬಿಡುತ್ತವೆ. ಭೈರವಿ,